ನನ್ನ ಡೈಲಿ ರೂಟೀನ್ ಯಾವಾಗಲೂ ಹೀಗೆ ಇರುತ್ತೆ. ವೀಕ್ ಡೇಸಲ್ಲಿ ಪ್ಲೇಟ್ ಎಷ್ಟು ಹೆಲ್ದಿಯಾಗಿರಬೇಕು ಅಂದರೆ ನೋಡಿ, ಇಷ್ಟು ಹೆಲ್ದಿಯಾಗಿರಬೇಕು. ಹೇಗಿರುತ್ತೆ ಈ ಫಿಟ್ನೆಸ್ ಫೀಲ್ಡಲ್ಲಿ ಮತ್ತು ನಾನು ಹೇಗೆ ಬೆಳಿತೀನಿ ಅನ್ನೋದು, ನಾನೇನಾದರೂ ಸ್ವಂತ ಮನೆ ಮಾಡಿದಾಗ ಅದನ್ನ ಅಡಾಪ್ಟ್ ಮಾಡ್ಕೊತೀನಿ. ನಾನು ಆ್ಯಕ್ಟಿವ್ ಇರಬೇಕು ಗೈಸ್, ಯಾವಾಗಲೂ ಸೋಂಬೇರಿತನ ಇರಬಾರ್ದು, ಅದೊಂದು ತಿಳ್ಕೊಳ್ಳಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈಗ ಟೈಮ್ ಬೆಳಗಿನ ಜಾವ 7 ಗಂಟೆ. ಎದ್ದೇಳಬೇಕಾಗಿರೋದು 4:50ಕ್ಕೆ. 5:30 ಇಂದ 6:30ವರೆಗೂ ಇರೋ ಕ್ಲೈಂಟಿಗೆ ಇವತ್ತು ಬೇಡಪ್ಪ ಅವನ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಈಗ 7 ಗಂಟೆಯಿಂದ 8 ಗಂಟೆವರೆಗೂ ಒಂದು ಸೆಷನ್ ಇದೆ. ಅಲ್ಲೋಗಿ ಅವ್ರನ್ನ ಟ್ರೈನ್ ಮಾಡಿ, ಅದಾದಮೇಲೆ 8 to 9 ಇನ್ನೊಂದು ಸೆಷನ್ ಇದೆ. ಇನ್ನೊಬ್ಬರು ಸರ್ ಬರ್ತಾರೆ, ಅವ್ರನ್ನ ಟ್ರೈನ್ ಮಾಡಿ. ಆ್ಯಂಡ್ ದೆನ್ ನಾನು ಕಟ್ಟಲ್ಲಿರೋದ್ರಿಂದ ಆ್ಯಬ್ಸ್ ಮತ್ತು ಕಾರ್ಡಿಯೋ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ವಾರದಲ್ಲಿ 3 ದಿನ ಆ್ಯಬ್ಸ್ನ ಟ್ರೈನ್ ಮಾಡ್ತೀನಿ, ಮತ್ತು ಈಚ್ ಆ್ಯಂಡ್ ಎವ್ರಿ ಡೇ 1 hour ಕಾರ್ಡಿಯೋ ಕಂಪ್ಲೀಟ್ ಮಾಡಬೇಕಾಗತ್ತೆ. ಇವತ್ತಿನ ವ್ಲಾಗ್ ಸಿಂಪಲ್, ನನ್ನ ಡೈಲಿ ರೂಟೀನ್ ಬಗ್ಗೆ ಇರುತ್ತೆ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿರೋರು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ಫಿಟ್ನೆಸ್ ಕಾಂಟೆಂಟ್ ಕೊಡ್ತೀನಿ, ಒಳ್ಳೆ ಮೋಟಿವೇಶನ್ ಸಿಗುತ್ತೆ, ಆ್ಯಂಡ್ ಒಳ್ಳೆ ಲೈಫ್ ಸ್ಟೈಲ್ ಕೂಡ. ಆ್ಯಂಡ್ ನನ್ನ ಜರ್ನಿ, ಮೇನ್ ಥಿಂಗ್, ನನ್ನ ಜರ್ನಿ ಹೇಗಿರುತ್ತೆ ಈ ಫಿಟ್ನೆಸ್ ಫೀಲ್ಡಲ್ಲಿ ಮತ್ತು ನಾನು ಹೇಗೆ ಬೆಳಿತೀನಿ ಅನ್ನೋದು ನಿಮ್ಮ ಮುಂದೆ ನಾನು ತರ್ತೀನಿ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿರೋರು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಚಲೋ ಗಾಯ್ಸ್, ಜಿಮ್ಮಿಗೆ ಬಂದೆ. ಕ್ಲೈಂಟ್ ಬಂದಿಲ್ಲ, ಇನ್ನು 5 minutes ಬರ್ತಾರೆ. ಸೊ ಅವ್ರು ಬಂದಿದ್ದೇನೆ, ಅವ್ರಿಗೆ ಟ್ರೈನ್ ಮಾಡಿ ಅವ್ರಿಗೆ ಸೆಷನ್ ಮುಗಿಸಿ. ಆ್ಯಂಡ್ ಆನ್ ದಿ ವೇ ಬರಬೇಕಾದ್ರೆ 8 to 9 ಕ್ಲೈಂಟ್ ಕೂಡ ಮೆಸೇಜ್ ಮಾಡಿದರು, ಏನೋ ಬರಲ್ವಂತೆ, ಸಡನ್ ಕೆಲಸ ಬಂದಿದೆಯಂತೆ. ಒಂದು ಕ್ಲೈಂಟ್ಗೆ ಮಾತ್ರ ಸೆಷನ್ ಕಂಪ್ಲೀಟ್ ಮಾಡಿ ನಾನು ಆ್ಯಪ್ಸ್ ಮತ್ತು ಕಾರ್ಡಿಯೋನ ಮಾಡಬೇಕಾಗುತ್ತೆ. ಕ್ಲೈಂಟ್ಸ್ ಬರದೇ ಹೋದರೆ ನನ್ನ ಮೇಲೆ ನನಗೆ ಟೈಮ್ ಇನ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಪ್ಸ್ ಮುಗ್ದಿದೆ. ನಾನು ಯೂಶ್ವಲಿ ಆ್ಯಪ್ಸಿಗೆ ಮಾಡೋದೇ ಕೇಬಲ್ ಕ್ರಂಚ್ ಮಾಡ್ತೀನಿ, ಮತ್ತು ಲೋವರ್ ಆ್ಯಪ್ಸ್ಗೆ ಹ್ಯಾಂಗಿಂಗ್ ಲೆಗ್ ರೇಸಸ್ ಮಾಡ್ತೀನಿ, ಮತ್ತು ಸೈಡ್ ಆಬ್ಲಿಕ್ ಕ್ರಂಚ್ಗೆ ಕೇಬಲ್ ಸೈಡ್ ಕ್ರಂಚಸ್ ಮಾಡ್ತೀನಿ. ಸೊ ನಾನು ಯಾವಾಗಲೂ ಆ್ಯಪ್ಸ್ಗೆ ಇಷ್ಟೇ ಮಾಡೋದು. ಆ್ಯಂಡ್ ದೆನ್ ಪ್ಲ್ಯಾಂಕ್ ಇರುತ್ತೆ. ಪ್ಲ್ಯಾಂಕ್ ಬಂದು ಜಸ್ಟ್ 2 to 3 minutes ಮಾಡ್ತೀನಿ. ಸೊ ಇದು ನಾನು ಕಟ್ಟಲ್ಲಿದ್ದಾಗ ವಾರದಲ್ಲಿ 3 days ಸೇಮ್ ಆ್ಯಪ್ಸ್ ರೂಟೀನ್ ಇದ್ದೇ ಇರುತ್ತೆ. ಸೊ ಕಂಪ್ಲೀಟ್ ಆಗಿದೆ. ಈಗ ಮಿನಿಮಮ್ 40 minutes ವಾಕ್ ಮಾಡಬೇಕಾಗುತ್ತೆ. ಗಾಯ್ಸ್, ಆ್ಯಪ್ಸ್ ವರ್ಕೌಟ್ ಡನ್, ಕಾರ್ಡಿಯೋ ಡನ್. ತರಕಾರಿ, ವೀಟ್ ಬ್ರೆಡ್ ಮತ್ತು ಮೊಟ್ಟೆ ತರಬೇಕು. ಸೊ ತರಕಾರಿ ಅಂಗಡಿಗೆ ಹೋಗಿ ಎಲ್ಲ ಐಟಮ್ಸ್, ಗ್ರಾಸರೀಸ್ ಎಲ್ಲ ತಂದು ಮನೆಗೆ ಹೋಗ್ತೀನಿ. ಆ್ಯಕ್ಟಿವ್ ಇರಬೇಕು ಗೈಸ್, ಯಾವಾಗಲೂ ಸೋಂಬೇರಿತನ ಇರಬಾರ್ದು, ಅದೊಂದು ತಿಳ್ಕೊಳ್ಳಿ. ಚಳಿ ಹೌದು, ಕಷ್ಟ ಆಗುತ್ತೆ ಎದೊಳಕ್ಕೆ ಮಾಡೋಕ್ಕೆಲ್ಲ, ಬಟ್ ಬೆಳಿಬೇಕಲ್ವಾ. ನಾನೇನಾದರೂ ಸ್ವಂತ ಮನೆ ಮಾಡಿದಾಗ ಅದನ್ನ ಅಡಾಪ್ಟ್ ಮಾಡ್ಕೊತೀನಿ. ನಾನು ಇದೊಂದೇ ನೋಡಿ ನಾನು ಸಖತ್ ಇಷ್ಟಪಡೋದು ಈ ರೋಡಲ್ಲಿ. ಎನಿ ಟೈಮ್ ನನ್ನ ಕಾರ್ ಬಂದಿರ್ಬೋದು, ಇಲ್ಲ ನನ್ನ ಬೈಕ್ ಆಗಿರ್ಬೋದು, ನಾನೇ ಅಂತ ಗೊತ್ತಾಗೋಗುತ್ತೆ ಅದಕ್ಕೆ. ತರಕಾರಿ ತೊಗೊಂಡೆ, ತರಕಾರಿ ಆ್ಯಂಡ್ ಮೊಟ್ಟೆ. ಮನೆಗೆ ಬಂದಿದ್ದೆ. ಫಸ್ಟ್ ನಾನು ಏನು ಮಾಡೋದು ಅಂದರೆ, ನಂದು ಬ್ರೇಕ್ಫಾಸ್ಟ್ ಇರುತ್ತೆ, ಬ್ರೇಕ್ಫಾಸ್ಟ್ ಮಾಡ್ಕೊಬೇಕಾಗುತ್ತೆ. ಸಿಂಪಲ್ 2 minutesಗೆ ಪ್ರಿಪೇರ್ ಆಗೋಗುತ್ತೆ. ಮುಂಚೆ ಕೂಡ ತೋರಿಸಿದ್ದೆ, ಸೇಮ್ ಅದೇ ಓಟ್ಸ್ ಇರುತ್ತೆ, ಅದೇ ವೇ ಪ್ರೋಟೀನ್, ಅದೇ ಹಾಲು, ಅದೇ ಚಿಯಾ ಸೀಡ್ಸ್ ಮತ್ತು ಅದೇ ಬಾದಾಮಿ. ಹಿಂಗೇನು ಬೋರೇ ಆಗೋದಿಲ್ಲ. ನಮ್ಮ ಬಾಡಿ, ನಮ್ಮ ಹೆಲ್ತ್ನ ನಾವು ಚೆನ್ನಾಗಿ ನೋಡ್ಕೊಬೇಕು, ಪ್ರಾಪರ್ ಡಯಟ್ ಮಾಡಬೇಕು. ಹೌದು, ಆಸೆ ಆಗುತ್ತೆ, ಮಸಾಲೆ ದೋಸೆ ತಿನ್ನಬೇಕು, ಇಡ್ಲಿ ವಡೆ ತಿನ್ನಬೇಕು, ಕೇಸರಿ ಭಾತ್ ತಿನ್ನಬೇಕು, ಖಾರ ಭಾತ್ ತಿನ್ನಬೇಕು ಅನ್ನೋಂತೆಲ್ಲ ಅನಿಸುತ್ತೆ. ಬಟ್ ಅದು ತಿಂತೀನಿ ವೀಕೆಂಡಲ್ಲಿ, ಸ್ಯಾಟರ್ಡೇಸ್ ಇಲ್ಲ ಸಂಡೇ ಮಾರ್ನಿಂಗ್ ಎಲ್ಲರೂ ರೈಡ್ಗೆ ಹೋದಾಗ ಅದಿದ್ದೇ ಇರುತ್ತೆ. ಬಟ್ ಈ ವಾರದಲ್ಲಿ ಏನಿದೆಯಲ್ಲ, ವೀಕ್ ಡೇಸ್, ಮಂಡೇಯಿಂದ ನೀವು ಆದಷ್ಟು ಸ್ಯಾಟರ್ಡೇವರೆಗೂ ಆದಷ್ಟು ಡಯಟ್ ಮಾಡೋಕ್ಕೆ ಟ್ರೈ ಮಾಡಿ. ಹೆಲ್ತ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಒಳ್ಳೆ ಬಾಡಿ ಬಿಲ್ಡ್ ಮಾಡಿ. ಕುಕ್ ಮಾಡಬೇಕು. ಇದರಲ್ಲಿ 60 ಗ್ರಾಮ್ ಓಟ್ಸ್, 1.5 ಸ್ಪೂನ್ ವೇ ಪ್ರೋಟೀನ್, 1 ಸ್ಪೂನ್ ಚಿಯಾ ಸೀಡ್ಸ್, 200 ml ಸ್ಕಿಮ್ ಮಿಲ್ಕ್ ಮತ್ತು 8 ಬಾದಾಮಿ ಇದೆ. ಇದು ನನ್ನ ಫಸ್ಟ್ ಮೀಲ್. ಕಟ್ಟಲ್ಲಿದ್ದಾಗ 2000 ಕ್ಯಾಲರೀಸ್ದು ಫಸ್ಟ್ ಮೀಲ್. ಓಕೆ, ಇಷ್ಟೇ ತಿನ್ನೋಣ. ಸೊ ಗಾಯ್ಸ್, ಫಸ್ಟ್ ಮೀಲ್ ಆಯಿತು. ಇದು ಹೆಲ್ತ್ ಸಪ್ಲಿಮೆಂಟ್ಸ್. ಇದರಲ್ಲಿ 2 omega-3, 1 ಅಶ್ವಗಂಧ, 1 ಮಲ್ಟಿವೈಟಮಿನ್, 1 ವಿಟಮಿನ್ ಇ ಟ್ಯಾಬ್ಲೆಟ್ ಇದೆ. ಸೊ ಈಚ್ ಆ್ಯಂಡ್ ಎವ್ರಿ ಡೇ ಫಸ್ಟ್ ಮೀಲ್ ಆದಮೇಲೆ ಈ ಟ್ಯಾಬ್ಲೆಟ್ಸ್ ನಾನು ತೊಗೊತೀನಿ. ಇದಾದಮೇಲೆ ಜೆಪ್ಟೋಯಿಂದ ಚಿಕನ್ ಮತ್ತು ವೀಟ್ ಬ್ರೆಡ್ನ ತರಿಸ್ಕೊತೀನಿ. ಸೊ ತರಿಸಿದ್ದೆ, ಚಿಕನ್ ಮ್ಯಾರಿನೇಷನ್ ಮಾಡಬೇಕು. ಮ್ಯಾರಿನೇಷನ್ ಮಾಡಿ ಆ್ಯಂಡ್ ದೆನ್ ಕೆಲಸ ಸ್ಟಾರ್ಟ್ ಮಾಡಬೇಕು. ಯಾವಾಗಲೂ ಮನೆ ಮುಂದೆನೇ ಇರ್ತಾನೆ ಅವನೊಬ್ಬ.
ಪಾಪ. ಥ್ಯಾಂಕ್ ಯು. ಮ್ಯಾರಿನೇಷನ್ ಕೂಡ ಆಯಿತು. ಸೊ ಇದು ಫುಲ್ಲು ಇವತ್ತಿಗೆ ಖಾಲಿ ಆಗೋಗುತ್ತೆ. ಈಗ ವರ್ಕ್ ಇದೆ, ಆನ್ಲೈನ್ ಕ್ಲೈಂಟ್ಸ್ ಫಾಲೋಅಪ್ಸ್ ಇರುತ್ತೆ, ಆ್ಯಂಡ್ ದೆನ್ ನ್ಯೂ ಮೆಂಬರ್ಸ್ ಅಪ್ಲಿಕೇಶನ್ ಹಾಕಿರ್ತಾರೆ, ಅವ್ರಿಗೆ ರಿಪ್ಲೈ ಮಾಡಬೇಕಾಗುತ್ತೆ. ಸೊ ಇನ್ನು ಮಧ್ಯಾಹ್ನ 1 ಗಂಟೆವರೆಗೂ ಇದೇ ಕೆಲಸ. ಇವತ್ತೊಂದು ಪೇಮೆಂಟ್ ಆಗೋವರೆಗೂ ಕೆಲಸ ಮಾಡಲೇಬೇಕಾಗುತ್ತೆ. ನಂದು ಇಷ್ಟೇ ಗೋಲ್. ಬೆಳಗ್ಗೆ ಎದ್ದನ್ನ ನಮ್ಮದು ಕೆಲಸ ಎಲ್ಲ ಆಯಿತಾ, ವರ್ಕ್ ಮಾಡೋದನ್ನ, ಒಂದು ಪೇಮೆಂಟ್ ಬಂತಾ, ಇವತ್ತಿಗೆ ನಮ್ಮದು ಎಲ್ಲ ವರ್ಕ್ ಕಂಪ್ಲೀಟ್. ಓಕೆ, ಸೊ ಟೈಮ್ ವೇಸ್ಟ್ ಮಾಡ್ದಿರಾ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಮಧ್ಯಾಹ್ನ ಊಟಕ್ಕೆ ಮತ್ತೆ ಬರ್ತೀನಿ. ವರ್ಕೆಲ್ಲ ಕಂಪ್ಲೀಟ್ ಆಯಿತು, ಬಟ್ ಇನ್ನೂ ಯಾವುದೇ ಥರ ಪೇಮೆಂಟ್ ಕ್ರೆಡಿಟ್ ಆಗಿಲ್ಲ. ಬಟ್ ಕಂಪ್ಲೀಟ್ ಮಾಡಿದ್ದೀನಿ. ಇವತ್ತು ಒಳಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಒಂದು 2 ಮೆಂಬರ್ಸ್. ಸೊ ಕುಕ್ ಮಾಡ್ಕೊಂಡು ತಿನ್ನಬೇಕಾಗುತ್ತೆ. ಇದು ನನ್ನ ಮಧ್ಯಾಹ್ನದ ಮೀಲ್. ಕುಕ್ ಮಾಡ್ಕೊಂಡು ಬರ್ತೀನಿ. ಸೊ ಗೈಸ್, ಹೇಳ್ದಂಗೆ ಪ್ರಾಪರಾಗಿ ಮೆಷರ್ ಮಾಡಿ ತಿನ್ನಬೇಕಾಗುತ್ತೆ. ಸೊ 150 ಗ್ರಾಮ್ ರೈಸ್ ಇದು. ಪ್ರಾಪರಾಗಿ ವೇಯ್ ಮಾಡಿ ತಿನ್ನಬೇಕು. ಫ್ಯಾಟ್ ಲಾಸ್ ಮಾಡ್ತಿರ್ಬೇಕಾದ್ರೆ ಮಾತ್ರ. ಬಲ್ಕಲ್ಲಿದ್ದಾಗ ಫೈನ್, ಎಷ್ಟಾದರೂ ತಿನ್ನಿ. ಬಟ್ ಕಟ್ಟಲ್ಲಿದ್ದಾಗ ಪ್ರಾಪರ್ ಕ್ಯಾಲರಿ ಡೆಫಿಸಿಟಲ್ಲಿ ಇರಬೇಕಾಗುತ್ತೆ. ಪ್ಲೇಟ್ ಎಷ್ಟು ಹೆಲ್ದಿಯಾಗಿರಬೇಕು ಅಂದರೆ ನೋಡಿ, ಇಷ್ಟು ಹೆಲ್ದಿಯಾಗಿರಬೇಕು. ಸೊ 200 ಗ್ರಾಮ್ ಚಿಕನ್ ಬ್ರೆಸ್ಟ್, 150 ಗ್ರಾಮ್ ರೈಸ್ ಮತ್ತು 100 ಗ್ರಾಮ್ ತರಕಾರಿ. ಪ್ರಾಪರ್ ಮೀಲ್. ಮೊಸರು ಇದೆ, ಮೊಸರನ್ನ ನಾನು ಹೇಳ್ದಂಗೆ ತಿಂದಾದಮೇಲೆ 100 ಗ್ರಾಮ್ ಮೊಸರಿಗೆ ಮಜ್ಜಿಗೆ ಮಾಡ್ಕೊಂಡು ಕುಡಿತೀನಿ. ಸೊ ಇದು ನನ್ನ ಮಧ್ಯಾಹ್ನದ ಮೀಲ್. ಸೊ ಗಾಯ್ಸ್, ಲಂಚ್ ಆಯಿತು. ಈಗ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಸಂಜೆ ಒಂದು ಆಫ್ಲೈನ್ ಸೆಷನ್ ಇದೆ 5 to 6, ಅದನ್ನ ಮುಗಿಸಿ ಪ್ರೀ ವರ್ಕೌಟ್ ಮೇಲೆ ತಿನ್ನಬೇಕು. ಸೊ ಗಾಯ್ಸ್, ವರ್ಕ್ ಆಯಿತು, ಎಡಿಟಿಂಗ್ ಆಯಿತು. ಈಗ ಟೈಮ್ ಬಂದು 3:15. 3:15ಇಂದ 4:15ವರೆವರೆಗೂ ನಂದು ಸ್ಲೀಪ್ ಟೈಮಿಂಗ್. ಸೊ ಸಂಜೆ ಹೊತ್ತಾದರೆ ಈ ಟೈಮಲ್ಲಿ ಮಲಗ್ತೀನಿ ನಾನು. ಬೆಳಗ್ಗೆ ಬೇಗ ಎದ್ದಿರ್ತೀನಲ್ಲ, ಸೊ ಈ ಟೈಮಲ್ಲಿ ನನಗೆ ಮಲ್ಗ ಅಭ್ಯಾಸ. ಸೊ ಮಲ್ಕೊಂಡು ಎದ್ದು ಸ್ನಾನ ಮಾಡಬೇಕು. ಸೊ ಮಲ್ಕೊಂಡು ಎದ್ದು ಬರ್ತೀನಿ. ಗುಡ್ ನೈಟ್ ಆಲ್. ಬಟ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಆಯಿತು, ಒಳ್ಳೆ ನಿದ್ದೆ ಆಯಿತು, ಸ್ನಾನ ಆಯಿತು. ಸೊ ಈಗ ಕಾಫಿ ಮಾಡ್ಕೊತಾ ಇದ್ದೀನಿ. 5 PM to 6 PM ಸೆಷನ್ ಇದೆ ಒಂದು. ಸೊ ಕಾಫಿ ಕುಡ್ದಿದ್ದೇನೆ, ಹೋಗಬೇಕು. ಕಾಫಿ ಕುಡ್ದು ಹೊರಡ್ತೀನಿ ಇನ್ನೇನು 5 ಮಿನಿಟ್ಸಲ್ಲಿ. ಸೆಷನ್ ಆಯಿತು. ಈಗ ಮನೆಗೆ ಬಂದೆ. ಎಗ್ ಬಾಯ್ಲರ್, 3 eggs. ಪ್ರೀ ವರ್ಕೌಟ್ ಮೀಲ್ ಬಂದು 3 egg whites ಮತ್ತು 2 pieces ಸ್ವೀಟ್ ಬ್ರೆಡ್ ಇರುತ್ತೆ. ಸೊ ಇದು ನನ್ನ ಪ್ರೀ ವರ್ಕೌಟ್ ಮೀಲ್. ತಿಂದು ಆದಷ್ಟು ಬೇಗ ಜಿಮ್ಗೆ ಹೋಗಿ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಎಸ್, ಸೊ ಇದು ನನ್ನ ಪ್ರೀ ವರ್ಕೌಟ್ ಮೀಲ್. ಸೊ ಗೈಸ್, ಜಸ್ಟ್ ಜಿಮ್ಮಿಗೆ ಬಂದೆ. ಲೆಗ್ ವರ್ಕೌಟ್ ಈಗ ಚೆನ್ನಾಗಿ ವರ್ಕೌಟ್ ಮಾಡಿ. ಎಷ್ಟೋ ಜನಕ್ಕೆ ಡೌಟ್ಸ್ ಇರುತ್ತೆ, ನಾನು ಲೆಗ್ಸೇ ಮಾಡಲ್ಲ ಅಂತ. ಸೊ ಇವತ್ತೊಂದು ಒಳ್ಳೆ ವೀಡಿಯೋ ಮಾಡ್ತಾಯಿದ್ದೀನಿ ಲೆಗ್ಸ್ ವರ್ಕೌಟ್ಗೆ, ಇನ್ಸ್ಟಾಗ್ರಾಮಲ್ಲಿ ಹಾಕೋಕ್ಕೆ, ಆ್ಯಂಡ್ ಯೂಟ್ಯೂಬ್ ಶಾರ್ಟ್ಸ್ ಕೂಡ ಹಾಕ್ತೀನಿ ನೋಡಿ. ಸೊ ಲೆಗ್ಸ್ ವರ್ಕೌಟ್ ಮಾಡಿ ಬರ್ತೀನಿ ಮುಗ್ದಾದ್ಮೇಲೆ. ಏನು ಸರ್ವೇಶ್ ಅಂತ ಇಷ್ಟು ತಿಂಗಳು ಒಂದೇ ಜಿಮ್ಮಲ್ಲಿದ್ದರು. ನನ್ನ ಫಾಲೋ ಮಾಡಿರಲಿಲ್ಲ, ಈಗ ಫಾಲೋ ಮಾಡಿದ್ದಾರೆ. ಥ್ಯಾಂಕ್ಸ್. ಭುವನ್ ಇವತ್ತು ನಂದು ಒಳ್ಳೆ ವೀಡಿಯೋ ಎಡಿಟ್ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರಿಗೋಸ್ಕರ ಮತ್ತೆ ಬಡವ್ರ ಮಕ್ಕಳು ತಿನ್ನಬೇಕಲ್ಲ, ಅದಕ್ಕೆ. ಸೊ ಬಡವ್ರ ಮಗ ಬೆಳಿಬೇಕು, ಬಡವ್ರ ಮಗ ತಿನ್ನಬೇಕು. ಎಸ್. ಏನು ಭುವನ್ ವರ್ಕೌಟು ಇವತ್ತು? ಬೈಸಿಪ್. ಗಾಯ್ಸ್, ಲೆಗ್ಸ್ ವರ್ಕೌಟ್ ಕಂಪ್ಲೀಟ್. ಈಗ 20 to 30 minutes ಕಾರ್ಡಿಯೋ ಮಾಡ್ತೀನಿ. ಇದಾದಮೇಲೆ ಮನೇನೇ ಇನ್ನೂ ಡೈರೆಕ್ಟಾಗಿ ಲೆಗ್ಸ್ ವರ್ಕೌಟ್ ಆದಮೇಲೆ ನಾನು ಟ್ರೆಡ್ಮಿಲ್ ಮಾಡೋದಕ್ಕೆ ಆಗೋದಿಲ್ಲ, ಲೈಕ್ ಹೆವಿ ಟಯರ್ಡ್ ಆಗಿರ್ತೀವಿ. ಸೊ ಕುತ್ಕೊಂಡು ಏರ್ ಬೈಕ್ ಇಲ್ಲ ಸೈಕ್ಲಿಂಗ್ ಮಾಡ್ತೀನಿ. ಸೊ ಈಗ ಇವತ್ತಿಗೆ ಏರ್ ಬೈಕ್ ಮಾಡ್ತಾಯಿದ್ದೀನಿ. ಮನೆಗೆ ಬಂದಿದ್ದೆ ಏನು ಮಾಡ್ತೀನಿ ಅಂದರೆ ಕುಕ್ ಮಾಡ್ಕೊತೀನಿ. ನೈಟಿಗೆ 100 ಗ್ರಾಮ್ ವೈಟ್ ರೈಸ್ ಇದೆ, ತರಕಾರಿ ಮತ್ತು ಇಲ್ಲೂ ತರಕಾರಿ ಬೇಯ್ತಿದೆ, ಮತ್ತು ಇಲ್ಲಿ 250 ಗ್ರಾಮ್ ಚಿಕನ್ ಇರುತ್ತೆ. ಸೊ ಇದು ನೈಟ್ ಮೀಲ್. ವರ್ಕೌಟ್ ಮುಗಿಸ್ಕೊಂಬಂದಿದ್ದೇನೆ, ಕುಕ್ ಮಾಡಿ ತಿಂತೀನಿ. ಸೊ ನೀವೇ ನೋಡಿದ್ರಲ್ಲ, ಇದೇ ನನ್ನ ಡೈಲಿ ರೂಟೀನ್ ಯಾವಾಗಲೂ ಹೀಗೆ ಇರುತ್ತೆ ವೀಕ್ ಡೇಸಲ್ಲಿ. ಮತ್ತು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿರೋರು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್. ಗುಡ್ ನೈಟ್ ಆಲ್.